ರೇಡ್ ಆದಾಗ ದಿ ಸರ್ಚ್ಡ್ ಫಾರ್ ಅನ್ಲೈಸೆನ್ಸ್ಡ್ ರಿವಾಲ್ವರ್ ಅಥವಾ ಲೈಸೆನ್ಸ್ಡ್ ರಿವಾಲ್ವರೇ ಇತ್ತು. ಅಫ್ಕೋರ್ಸ್ ಜಪ್ತಿ ಮಾಡ್ಕೊಂಡ್ರು ಅದನ್ನು, ಬಿಕಾಸ್ ಕ್ರಿಮಿನಲ್ ಕೇಸ್ ಅಲ್ವಾ, ಸೊ ಗನ್ ಇಟ್ಕೊಳ್ಳೋ ಹಾಗಿಲ್ಲ ಅಂತ ಅದನ್ನು ಜಪ್ತಿ ಮಾಡಿದ್ರು. ಬಟ್ ಲೈಸೆನ್ಸ್ಡ್ ಇತ್ತು ಆ್ಯಂಡ್ ದುಡ್ಡಂತೂ ಸಿಗಲಿಲ್ಲ. ಆ್ಯಂಡ್ ಅವಾಗ ಅವರು ಮಧ್ಯಾಹ್ನ ಹೊತ್ತು ಮಲ್ಗೋರು, 1 hour ನಿದ್ದೆ ಮಾಡೋರು. ಮಧ್ಯಾಹ್ನ ಮಲಗಿದ್ರು ಅವ್ರು ಬಂದಾಗ. ರೇಡ್ಗೆ ಬಂದ ಪೊಲೀಸ್ ಅಧಿಕಾರಿಗಳು ಕೂಡ ಇಡೀ ಆಫೀಸ್ ನಮ್ಮದು ಫೋನ್ಗಳೆಲ್ಲ ಕಿತ್ಕೋತಾರೆ, ಲ್ಯಾಂಡ್ಲೈನ್ ಕಿತ್ತು ಹಾಕ್ತಾರೆ, ಬಿಕಾಸ್ ದಟ್ ಹೌ ಇಟ್ ವರ್ಕ್ಸ್ ಅಲ್ಲ. ಸೊ ನಾವು ಯಾರಿಗೂ ಸಂಪರ್ಕ ಮಾಡೋ ಹಾಗಿಲ್ಲ, ಹಾಗೆಲ್ಲ ಇತ್ತು. ಅವ್ರನ್ನ ಅವ್ರ ಕೆಲಸದ ಶೈಲಿ ಅವ್ರಿಗೂ ಗೊತ್ತಿತ್ತು. ಸೊ ಅವ್ರನ್ನ ಎಬ್ಸೋದು ಬೇಡ. ನನ್ನನ್ನು ಕೇಳಿದ್ರು ಎಷ್ಟೊತ್ತಿಗೆ ಹೇಳ್ತಾರೆ, 1 hour ಮಲಗ್ತಾರೆ ಸರ್ ಅವರು, ಈಗ ಮಲಗಿದ್ದಾರೆ, ಊಟ ಮಾಡಿದ್ರು ಮಲಗಿದ್ದಾರೆ, ಪರವಾಗಿಲ್ಲ ನಾವು ಮಿಕ್ಕಿದೆಲ್ಲ ಸರ್ಚ್ ಮಾಡ್ಕೋತೀವಿ ಅಂತ. ಅಷ್ಟರಲ್ಲೆಲ್ಲ ಸರ್ಚ್ ಮಾಡಿದ್ರು. ಆಮೇಲೆ ಎಬ್ಸೋಕ್ಕಾಗತ್ತಾ ಅಂತ ಕೇಳಿದ್ರು. ಆಯಿತು ಸರ್ ಎಬ್ಸ್ತೀವಿ ಅಂತ ಎದ್ಬಿಟ್ಟು ಹಿಂಗೆ ಹೇಳಿದ್ವಿ. ನನ್ನ ವೀಣಾ ಅಂತ ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾರೆ, ಅವರು ಹೋಗಿ ಹೇಳ್ತಾರೆ, ಬಾಸ್ ಈ ಥರ ಬಂದಿದ್ದಾರೆ, ರೇಡ್ ಆಗಿದೆ. ಏನಂತೆ, ಏನಕ್ಕೆ ರೇಡು ಅಂತ. ಸೊ ಈ ಥರ ಹಿಂಗಾಗಿದೆ, ಅದಕ್ಕೆ ಏನೋ ಕ್ರಿಮಿನಲ್ ಕೇಸ್ ಆಗಿದೆ ನಿಮ್ಮ ಮೇಲೆ ಅಂತ. ಸರಿ ಆಯಿತು, ಹೌದಾ, ನಾನು ಎದ್ದೇಳ್ತೀನಿ, ಸ್ವಲ್ಪ ಮುಖ ಎಲ್ಲ ತೊಳ್ಕೊಂಡು ಬರ್ತೀನಿ, ಫ್ರೆಶ್ನ ಅಪ್ ಆಗ್ತೀನಿ, ಕರಿ ಯಾರು ಬಂದಿದ್ದಾರೆ, ಕರಿ ಟೀ ಕಾಫಿ ಕೊಡು, ಅವ್ರಿಗೂ ನೀರು ಸಹ ಕುಡಿಯೋಂಗಿಲ್ಲ. ಓಕೆ. ಸೊ ಕೊನೆಗೆ ಅವ್ರು ಬಂದು, ಇಲ್ಲ ಸರ್ ನಮಗೇನು ಬೇಡ ಅಂತ ಹೇಳಿ ಆಫೀಸ್ ಚೇಂಬರ್, ಅಪ್ಪ ಇದ್ದಿದ್ದ ಚೇಂಬರ್ ಎಲ್ಲ ಹುಡುಕಿ ಎಲ್ಲ ಮಾಡಿದ್ರು, ಏನೂ ಇರಲಿಲ್ಲ ಅಲ್ಲಿ.